ನಿರ್ಮಲ, ತಾಯಿ ಪೂಜೆ ಆಗ ಕುರುಬಟ್ಟಿ ಹನುಮ ಪೂಜೆ ಏನು ಭಾಳ ಆಚಾರ ಮಾಡೋದಲ್ಲ. ಕನಿಷ್ಠ ಇದು ಸೀಗೆ ಹುಣ್ಣಿಮೆ ಅಲ್ವಾ, ಅದಕ್ಕೋಸ್ಕರ ಈ ಪೂಜಾ ಸಂಭ್ರಮ. ಪ್ರಸಾದ ಬನ್ನಿ. ಬೇಗನೆ ಬುದ್ಧಿಯನ್ನು ಕೈಗೆ ಕೊಡು. ಹೊಲಕ್ಕೆ ಹೋಗಿ ಆ ಭೂತಾಯಿ ಕುದಿಸಿ ಈ ರೈತ ಬೀಜದ ಬೆಳೆಯನ್ನು ಚೆನ್ನಾಗಿ ಬರಲ್ಲ ಅಂತ ಹೇಳಿ ಬೆಳ್ಕೊಂಡು ಬರುವಣೆ ನಿರ್ಮಲ, ಬೆಳ್ಕೊಂಡು ಬರುವಣೆ. ಹೌದು ಸ್ವಾಮಿ, ಬೆವರು ಸುರಿಸಿ ದುಡಿಯುತ್ತಿರುವಾಗ ಈ ರೈತರನ್ನು ಆ ಭೂಮಾತೆ ಎಂದಿಗೂ ಕೈ ಬಿಡುವುದಿಲ್ಲ. ನಿಮ್ಮ ಇಚ್ಛೆಯಂತೆ ಎಲ್ಲವೂ ಖಂಡಿತವಾಗ್ಲೂ ಕೈ ಬಿಡುವುದು ಸ್ವಾಮಿ. ನಿಜ ಕಣಿ, ಈ ನಿನ್ನ ಮಗಳ ಮಾತನ್ನು ಈ ರೀತಿ ನೀನು ನಡೆಯುವ ಈ ರೈತನ ಹೇಳ್ತೀನಿ ನೀನು. ಅಷ್ಟ ಅಲ್ಲ ನಿರ್ಮಲ, ನಿನ್ನ ಮನಸ್ಸು ಕೂಡ ತುಂಬಾ ತುಂಬಾ ನಿರ್ಮಲ. ಇದೇನಿದು ಪತಿ ದೇವರ ಹೊಗಳಿಕೆ ಮಾತು ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಹಾಗೇನಿಲ್ಲ ಕಣೆ, ನನ್ನ ಮನಸ್ಸಿಗೆ ಅನಿಸಿದ ಹೇಳಿ ಇರ್ ಬೇಗ ವಿವಾದಿ ಕಟ್ಟುಕೋ. ಜೊತೆ ಆಗಿ ಹೋಗಿ ಆ ಮಾರುದೇವರ ಪೂಜೆ ಮಾಡ್ಕೊಂಡ ಭೂತಾಯಿ ಪೂಜಿಸಿ ಬರೋಣ. ಸ್ವಲ್ಪ ತಡೀರಿ, ನನ್ನ ಮೈದನ ರಾಜ ಹುಲಿ ಬರ್ಲಿ, ಅವ್ರು ಬಂದ್ಮೇಲೆ ಎಲ್ಲರೂ ಸೇರಿ ಹೋಗೋಣ. ಹಾ ನಿರ್ಮಲ, ಆ ರಾಜ ಹುಲಿ ಬರುವೊಳಗೆ ಇದೇ ಗುರುಗುಟ್ಟಿ ಹನುಮಂತವ್ರ ಜಾತ್ರೆ ಇದ್ರಾಗ ಇವ್ನ